ನನ್ನಲ್ಲಿಗೆ ಬರ್ತಕ್ಕಂಥ ಎಲ್ಲ ಸಾಧಕರ ಅಳಲು ಏನಪ್ಪ ಅಂದ್ರೆ ಇದ್ದಕ್ಕಿದ್ದಂತೆ ವ್ಯವಹಾರ ಕಟ್ಟಾಯಿತು, ಇದ್ದಕ್ಕಿದ್ದಂತೆ ವ್ಯಾಪಾರ ಕುಂಠಿತ ಆಯಿತು, ಇದ್ದಕ್ಕಿದ್ದಂತೆ ಲಾಸ್ ಆಯಿತು ಬಿಸ್ನೆಸ್ಸು. ಇದುವರೆಗೆ ಚಂದ ಇರ್ತಕ್ಕಂಥ ಮನೆಯನ್ನವರೆಲ್ಲರೂ ಸುಮ್ಮನೆ ಒದರಾಡ್ತೀವಿ, ಚೀರಾಡ್ತೀವಿ, ಪರಸ್ಪರ ಜಗಳ ಜೂಟ, ಹೊಂದಾಣಿಕೆ ಇಲ್ಲ ಗುರುಜಿ, ಹಿಂಗ್ಯಾಕತ್ತು ಮೇಲೆ ಯಾರೋ ಮಾಡಿಸಿದಾರೇನು ಅಂತ ಕೇಳ್ತಾರೆ. ಎಷ್ಟೋ ಮಂದಿ ತಾವಾಗಲೇ ಹೇಳ್ತಾರೆ, ನಮ್ಮ ಮನೆಯೊಳಗೆ ಮನೆ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಅಂತಂದ್ರೆ ನಮ್ಮ ಭಾಳ ವಿರುದ್ಧ ಆಗ್ಯಾರ, ಆಸ್ತಿ ಸಂಬಂಧ ಅವ್ರು ನಮ್ಮ ಮ್ಯಾಗ ಪದೇ ಪದೇ ಮಾಟ ಮಾಡಿಸ್ತಾರೆ, ಪರಮ ವೈರಿಗಳಾಗ್ಯಾರ, ಹಾಗೆ ಹೀಗೆ ಹೇಳ್ತಾರೆ. ನಿಮಗೆ ಗೊತ್ತಿಲ್ಲ ರೀ, ನಿಮ್ಗೆ ಗೊತ್ತಿಲ್ಲ. ಹೊರಗಿನ ವೈರಿಗಳಿಗಿಂತ ಒಳಗಿನ ವೈರಿಗಳು ಭಾಳ ಡೇಂಜರ್ ಅದಾರ ಅಂತ ತಿಳ್ಕೊಂಡು, ಅದಕ್ಕೆ ಖಲೀಲ್ ಗಿಬ್ರಾನ್ ಅಂತ ತಿಳ್ಕೊಂಡು ಒಬ್ಬ ದಾರ್ಶನಿಕ ಪದೇ ಪದೇ ಹೇಳ್ತಾನ, ಪದೇ ಪದೇ ಏನು ಹೇಳ್ತಾನಪ್ಪ ಅಂದ್ರೆ, ದುಶ್ಮನು ನೈ ತೋ ದುಶ್ಮನಿ ಕಿ ಹೈ, ದುಶ್ಮನು ನೈ ತೋ ದುಶ್ಮನಿ ಕಿ ಹೈ, ಮಗರ್ ಮಗರ್ ಹಮಾರಿ ಲೋಗೋನೆ ಕ್ಯಾ ಕಮಿ ಕಿ ಹೈ. ಅರ್ಥ ಏನಪ್ಪ ಅಂದ್ರೆ, ವೈರಿಗಳು ಕೆಟ್ಟದ್ದೇ ಮಾಡ್ತಾರೆ, ನಿಮ್ಗೆ ಒಳ್ಳೇದು ಮಾಡ್ಲಿಕ್ಕೆ ಶಕ್ಯವೇ ಇಲ್ಲ ಅವರು, ಹೌದಾ? ವೈರಿಗಳೇನೋ ಕೆಟ್ಟದ್ದು ಮಾಡ್ತಾ ಇದ್ದಾರ್ರೀ, ಆದ್ರೆ ಆತ ಪ್ರಶ್ನೆ ಹಾಕ್ತಾನೆ ನಮಗೆ, ವೈರಿಗಳು ಕೆಟ್ಟದ್ದು ಮಾಡ್ತಾರೆ ಅಂತಿರಲ್ಲ, ಮತ್ತು ನಾವೊಂದು ಮಾತು ಕೇಳ್ತೀನಿ, ನಿಮಗೆ ನಿಮ್ಮವ್ರು ಎಷ್ಟು ಕೆಟ್ಟದ್ದು ಮಾಡಿಲ್ಲ, ನಿಮ್ಮವರೇ. ಯಾರನ್ನ ನನ್ನವರು ಅಂತೀರೋ, ತನ್ನವರು ಅಂತಕ್ಕಂಥ ಜನ ನಿಮ್ಮ ಬೆನ್ನಾಗ ಚೂರಿ ಹಾಕಾಕತ್ತಿದ್ದು ನಿಮ್ಗೆ ಗೊತ್ತಿಲ್ಲ ಏನು. ಕೆಲವರಿಗೆ ಗೊತ್ತಾಗ್ತದೆ, ಕೆಲವರಿಗೆ ಗೊತ್ತಿಲ್ಲದಂತೆ ಈ ಚೂರಿ ಹಾಕೋ ಕೆಲವರು ನಡೆದದ್ದು, ಆಯಿತಾ? ಹೊರಗಿನ ವೈರಿಗಳಿಗಿಂತ ಒಳಗಿನ ವೈರಿಗಳು ಅತ್ಯಂತ ಅಪಾಯಕರದ ಗೊತ್ತಾಯ್ತಾ? ನಾ ಇನ್ನೂ ಹೇಳ್ತೀನಿ, ಹೊರಗಿನ ವೈರಿ ಒಳಗಿನ ವೈರಿಗಳಿಗಿಂತ ನಿಮ್ಮ ಒಳಗೆ ಮತ್ತೊಬ್ಬ ವೈರಿ ಅದಾನ. ಒಳಗಿನ ವೈರಿ ಅಂದರೆ ಅಂತಮ್ಮರು, ಅತ್ತೆ ಸೊಸಿ, ನಂತರ ತಂದೆ ಮಕ್ಕಳು, ಹೀಗೆಲ್ಲ ಇದು ಒಳಗಿನವರು ಅಂತ ಅಂತೀರಿ ನೀವು, ನಮ್ಮ ಸಂಬಂಧಿಗಳು, ಹೀಗೆ ಒಳಗಿನವರು ಅಂತೀರಿ. ಅದಕ್ಕಿಂತ ಇನ್ನೂ ಸೂಕ್ಷ್ಮ ಗೊತ್ತಾ ನಿಮಗೆ? ನಿಮ್ಮೊಳಗೆ ಒಬ್ಬ ಮಹಾವೈರಿ ಕುಂತಾನ, ನಿಮ್ಮ ವೈರಿ, ಪರಮ ವೈರಿ ಅವ, ಅವನಿಂದ ನಿಮ್ಮ ಬದುಕು ಸತ್ಯನಾಶ ಆಗ್ಯದ. ಹೊರಗಿನವರು ಒಳಗಿನವರು ಎಷ್ಟು ಕಾಟ ಕೊಟ್ಟವರು, ಆದ್ರೆ ಒಳಗೆ ಕೂತ್ಕೊಂಡು ಒಬ್ಬ ಕಾಟ ಕೊಡಕತ್ತಾನ, ಮತ್ತೆ ಯಾರೂ ಅಲ್ಲ, ನಿಮ್ಮ ಮನಸ್ಸು ಎಂಬ ಚಿತ್ರಗುಪ್ತ. ನಿಮ್ಮ ಮನಸ್ಸು ಎಂಬ ಚಿತ್ರಗುಪ್ತ ನಿಮ್ಮನ್ನು ಹಾಳು ಮಾಡಿಬಿಟ್ಟಾನ, ನಿಮ್ಮ ನೆಮ್ಮದಿಯನ್ನು ಕಸ್ಕೊಂಡ್ಬಿಟ್ಟಾನ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಬಟ್ ಸತ್ಯ ಅದ ರೀ, ನಾನು ಹೇಳೋದು ತುಂಬ 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 ಸತ್ಯ ಅದು. ಯಾಕೆ ಈ ಮಾತು ಹೇಳಿದೆ ಅಂದರೆ, ನಿಮ್ಮ ಮನಸ್ಸನ್ನು ನಿರೀಕ್ಷೆ ನೋಡ್ಕೊಳ್ಳಿ, ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ಒಂದು ದಿವ್ಸ ಹಿಂಗೆ ಊರು ಭಾಳ ಬಂದಾವ ಅಂತ ತಿಳ್ಕೊಂಡು ಕಟ್ ಮಾಡ್ಕೊತೀರಿ, ಕಟ್ ಮಾಡ್ಕೊಳಕ್ಕೆ ಹೋಗ್ತೀರಿ, ಕಟ್ ಮಾಡ್ಕೊತೀರಿ, ಥಟ್ಟನೆ ನೆನಪಾಗತ್ತೆ, ಇವತ್ತು ಯಾವಾರ? ಶುಕ್ರವಾರ. ಅಯ್ಯೋ, ಶುಕ್ರವಾರ ದಿವಸ ಊರು ಕಟ್ ಮಾಡಬಾರ್ದು ಅಂತ ಹೇಳಿದ್ದು ಯಾರೋ ಹೇಳಿದರು, ಯಾವ ಯೂಟ್ಯೂಬ್ನಾಗ ಬಂದೈತಿ, ಯಾವುದೋ ಇನ್ಸ್ಟಾಗ್ರಾಮ್ ಬಂದೈತಿ, ಯಾವುದೋ ಪಂಚಾಂಗದಾಗ ಓದಿರಿ, ಇಂಥ ದಿವಸ ಊರು ಕಟ್ಟು ಮಾಡಿಕೊಂಡ್ರೆ ದರಿದ್ರ ಕಟ್ಟಿಟ್ಟು ಬುತ್ತಿ, ಯಾವ ಕೆಲಸವೂ ಆಗೋದಿಲ್ಲ, ನಿಮ್ಮ ಉಗುರು ಕೆಳಗೆ ಬಿದ್ದರೆ ಹೀಗೆ, ಇಂಥದೇ ದಿವಸ ಊರು ಕಟ್ಟು ಮಾಡಿದರೆ ಹಾಳಾಕ್ಕಿರಿ, ಎಂದೋ ಕ್ಷೌರ ಮಾಡ್ಕೊಂಡು ಹೋಗ್ತೀರಿ, ಇಂಥದೇ ದಿವಸ ಕ್ಷೌರ ಮಾಡ್ಕೋಬೇಕಂತೈತಿ, ಇಂಥದೇ ದಿವಸ ಊರು ಕಟ್ ಮಾಡ್ಕೋಬೇಕಂತೈತಿ, ಇಂಥ ದಿವಸ ಹೊಸ ಅರಿವಿ ಹಾಕೋಬೇಕಂತೈತಿ, ಇವನ್ನೆಲ್ಲ ಓದಿರ್ತೀರಪ್ಪ. ಇಂಥವೆಲ್ಲ ಓದಿದ್ದು ಏನಾಗುತ್ತೆ, ಮನಸ್ಸಿನಾಗ ಪ್ರಿಂಟ್ ಆಗಿಬಿಟ್ಟಿರ್ತಾವೆ. ಕಂಪ್ಯೂಟರ್ಗಿಂತ ಕಂಪ್ಯೂಟರ್ ಆಫ್ ಕಂಪ್ಯೂಟರ್ಸ್ ಇದು ಮೈಂಡ್. ಇದು ನೀವೇನು ಫೀಡ್ ಮಾಡ್ತೀರಿ, ಏನು ಓದ್ತೀರಿ, ಏನು ಕೇಳ್ತೀರಿ, ಏನು ಕಣ್ಣಿಟ್ಟು ನೋಡ್ತೀರಿ, ಕಣ್ಣಿಟ್ಟು ನೋಡ್ರಿ ಬಿಡ್ರಿ, ಸ್ವಲ್ಪ ಹಿಂಗೆ ಕಣ್ಣು ಹಚ್ಚಿ ಸಾಕು, ಪಟಕ್ಕನ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತದೆ ಅದು. ಉಗುರು ಇಂಥ ದಿವಸ ಕಟ್ ಮಾಡ್ಕೋಬೇಕು, ಕಾಗಿ ಹೋದ್ರದ್ದು ಹಿಂಗಾಗುತ್ತೋ, ಯಮಧರ್ಮ ಬರ್ತಾನ,
ಯಮಧರ್ಮ ಬರುವ ಹಾದಿಯನ್ನು ತೋರಿಸ್ತಾನ, ನಿಮ್ಮ ಮನೆ ಒಡೆಯರನ್ನ ತೊಗೊಂಡು ಹೊಕ್ಕನ. ಹೌದಾ? ಕಾಗೆ ಬಂದು ತಲೆ ಮೇಲೆ ಕೂತರೆ ಹೀಗೆ, ಹಲ್ಲಿ ಚೂ ಚೂ ಅಂದರೆ ಹೀಗೆ, ಚೂಕ್ ಚೂಕ್ ಅನ್ನಬಾರ್ದಂತೆ, ಹಲ್ಲಿ ಬಾಲ ಬಿದ್ದು ಅದು ತಲೆ ಮೇಲೆ ಬಿತ್ತಪ್ಪ ಅಂದರೆ ಹೀಗೆ. ಇವನ್ನೆಲ್ಲ ಓದಿರ್ತೀವಲ್ಲ, ಇವೆಲ್ಲ ಕುಂದಿರ್ತಾವಲ್ಲ ತಲೆಯಾಗ ಗೂಬಿಗಳು, ಆಟ ಆಡೋಕೆ ಶುರು ಹಾಕೋ ನೋಡ್ರಿ. ನಿಮ್ಗೆ ಗೊತ್ತೇ ಇಲ್ಲಿವು, ಈ ವೈರಿ ಮಾಡತಕ್ಕಷ್ಟು ಕೆಲಸವನ್ನು ನಿಮ್ಮ ಯಾವ ವೈರಿಗಳು ಮಾಡೋದಿಲ್ಲ. ಎಷ್ಟೋ ಜನ ಹಿಂಕಾರ್ತು ಹೊಂಟಿರ್ತಾರೆ, ಒಂದು ಬೆಕ್ಕು ಹಾದು ಬಿಡ್ತದೆ, ನಿಂತು ಬಿಡ್ತಾರೆ. ಯಾಕೆ ನಿಂತು ಅಂತ ಕೇಳಿ, ಬೆಕ್ಕ ಹಾಯ್ದು ಅಂದ್ಕೊಂಡು. ಬೆಕ್ಕ ಹಾದು ಹೋದ್ರೆ ಇವರಿಗೆ ಶುಭವೋ ಅಶುಭವೋ ಗೊತ್ತಿಲ್ಲ, ಆದ್ರೆ ಒಮ್ಮೊಮ್ಮೆ ಬೆಕ್ಕ ಇವ್ರ ಕಾಲಿಗೆ ಅಡ್ಡು ಬಂದು ಸತ್ತು ಹೋಗ್ತದದು. ಸತ್ತು ಹೋಗುದಿಲ್ಲ ಎಷ್ಟು? ಏನಿದು? ಯಾವುದು ಸರಿ, ಯಾವುದು ತಪ್ಪು ಇರ್ಬೋದು, ಆದರೆ ಎಲ್ಲವೂ ಅದೇ ಸತ್ಯವಲ್ಲ. ಅದನ್ನ ಭಾಳ ಪಾಸಿಟಿವ್ ಇದ್ರೊಳಗೆ ತಗೋಬೇಕು ನಾವು. ಅದನ್ನು ಮನಸ್ಸಿನ ಗಾಢವಾಗಿ ತೆಗೆದುಕೊಂಡು, ನಾ ಹಿಂಗೆ ಮಾಡಿಬಿಟ್ಟೆ, ಇವತ್ತು ಕೂದಲ ಕತ್ತರಿಸ್ಬಿಟ್ಟೆ, ಇವತ್ತು ಮದುವೆ ಆಗಿಬಿಡ್ತು ಅಂತಿಕೊಂಡು ಹೇಳಿ ಕೊರಗತಕ್ಕಂಥ ಎಷ್ಟು ಜನ ಇಲ್ಲ. ಮುಹೂರ್ತ ಕೇಳೋದು ನಮಗೆ ಅಭ್ಯಾಸದ, ಒಪ್ತೀನಿ. ಆದ್ರೆ ಎಷ್ಟೋ ಜನರ ಮದುವೆಗೆ ನಾ ಹೋಗ್ತೀನಲ್ಲ, 9/7 ಶುಭಗಳಿಗೆ ಒಳಗೆ ಅಭಿಜಿತ್ ಲಗ್ನ ಮುಹೂರ್ತದೊಳಗೆ ಅಕ್ಷತೆ ಬೀಳಬೇಕು ಅಂತ ಬರೆದು ಕೊಟ್ಟಿರ್ತಾರೆ. ಆದ್ರೆ ಒಂದೊಂದು ಮದುವೆ ಹೋದ್ರಪ್ಪ 100ಕ್ಕೆ 80ರಷ್ಟು ಮದುವೆಗಳು ರೈಟ್ ಟೈಮ್ಗೆ ಆಗುವುದೇ ಇಲ್ಲ. ಮತ್ತು ಯಾಕೆ ನೋಡ್ಬೇಕು ಅದನ್ನು? ಯಾಕೆ ನೋಡಬೇಕು? ಭಾಳ ಕಠಿಣದ. ಸಸಿನ ಇಂಥದೇ ಮುಹೂರ್ತಕ್ಕೆ ತೊಗೊಂಬರಬೇಕು, ಇಂಥದೇ ಗಳಿಗಳು ತುಂಬಿಸ್ಕೋಬೇಕು, ಇಂಥದೇ ಗಳಿಗೊಳಗೆ ಏನೋ ಪ್ರಸ್ತುತದ ಮುಹೂರ್ತ ತೆಗಿಬೇಕು, ಇಂಥದೇ ಗಳಿಗೊಳಗೆ ಫಸ್ಟ್ ನೈಟ್ ಮಾಡ್ಕೋಬೇಕು, ಹಾಗೆ ಹೀಗೆ ಎಲ್ಲವೂ ಮುಹೂರ್ತದ ಪ್ರಕಾರ ಇರ್ತಾವ. ಇವು ನಮ್ಮ ತಲೆಗೆ ಇಂಪ್ರಿಂಟ್ ಆಗಿಬಿಟ್ಟವು. ಇದಕ್ಕೆ ಸ್ವಲ್ಪ ವ್ಯತ್ಯಯ ಆತಿಲ್ಲೋ, ಗೋಜಲು ನಮಗೊಂದು ಮಾನಸಿಕ ಆಗಿಬಿಡ್ತದೆ ಅದು. ಹೌದಾ? ಒಮ್ಮೊಮ್ಮೆ ಎಲ್ಲವೂ ನೆನಪಿರ್ತಾವೆ ಖರೆ, ಅದು ಒಮ್ಮೆ ಅವಘಡ ಆಗಿಬಿಡ್ತದೆ. ಒಮ್ಮೆ ಗೊತ್ತಿರದಂತೆ ನಾವು ಏನನ್ನೋ ಖರೀದಿ ಮಾಡ್ತೀವಿ, ಇವತ್ತು ಖರೀದಿ ಮಾಡಬಾರ್ದಾಗಿತ್ತು ಅಂತ ಬರ್ತದೆ. ಆಮೇಲೆ ಇವತ್ತು ಶುಭ ಮುಹೂರ್ತ ಇದ್ದಿಲ್ಲ, ಇವತ್ತು ಟೂರಿಗೆ ಹೋಗಬಾರ್ದಾಗಿತ್ತು. ಹೌದಾ? ಒಂದು ಕಡೆ ನೋಡ್ತೀರಿ, ಹಾಸಿಗೆಯಿಂದ ಎದ್ದ ಕೂಡಲೇ ನಿಮ್ಮ ಬಲಗಾಲನ್ನು ಇಡಬೇಕು ನೆಲದ ಮೇಲೆ, ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಏನು ಪಶ್ಚಾತ್ತಾಪ ಮಾಡಿಕೊಂಡು, ನಿನ್ನ ಕಾಲ ಮೇಲೆ ನಿನ್ನ ಮೇಲೆ ನಾನು ಕಾಲಿಡ್ತಾ ಇದ್ದೇನೆ, ಭೂಮಿ ತಾಯಿ ನನ್ನನ್ನು ಸ್ವಲ್ಪ ಕ್ಷಮಾ ಮಾಡು ಅಂತ ತಿಳ್ಕೊಂಡು ಕ್ಷಮೆ ಕೇಳಿಕೊಂಡು ಆ ಭೂಮಿ ಮೇಲೆ ಕಾಲಿಡಬೇಕು. ದಿನಾಲು ಮಾಡ್ತಿರ್ತೀರಿ, ಒಂದು ದಿವಸ ಮರಿತಿರಲ್ಲ, ಮಾನಸಿಕ ಆಗಿಬಿಡ್ತೀರಿ. ಒಮ್ಮೆ ಮನಸ್ಸಿನ ಕುಂತಿಲ್ಲೋ ಇಷ್ಟು ಹಾಳು ಮಾಡ್ತದೆ ನಿಮ್ಮನ್ನ. ಹಿಂಗ್ಯಾಕೆ ಮಾಡಿಬಿಟ್ಟು ಅಂದ್ಕೊಂಡು ಟೀ ನಿಮ್ಮ ಮನಸ್ಸು ಹೇಳ್ತದೆ. ಮಾನಸಿಕವಾಗಿ ಹುಚ್ಚಾಕಿರಿ ನೀವು, ಹುಚ್ಚಾಕಿರಿ. ಇವನ್ನೆಲ್ಲ ನಮ್ಮ ಹಿರಿಯರು ಹೇಳಿದರು. ಅವ್ರು ಹೇಳಿದ್ದು ತಾತ್ಪರ್ಯನೇ ಬೇರೆ ಅದು, ನಾವು ಮಾಡೋದೇ ಬೇರೆ ಅದು, ನಾವು ತಿಳ್ಕೊಂಡಿದ್ದೇ ಬೇರೆ ಅದು. ಏನು ಮಾಡೋದು? ಅದಕ್ಕೆ ಹೊರಗಿನ ವೈರಿಗಳಿಗಿಂತ ಹೆಚ್ಚಿಗೆ ಮನಸ್ಸು ಎಂಬ ಚಿತ್ರಗುಪ್ತ ಒಳಗೆ ಕೂತ್ಬಿಟ್ಟಾನಲ್ಲ, ನೀವು ಯಾರ ಕಣ್ಣಾದರೂ ತಪ್ಪಿಸ್ಬೋದು, ಅವನ ಕಣ್ಣು ತಪ್ಪಿಸ್ಲಿಕ್ಕೆ ಶಕ್ಯ ಇಲ್ಲ. ಮತ್ತು ಒಂದು ಹೇಳ್ತೀನಿ, ಬೇಕಾದ್ ಮಾಡಿದ್ರಿ ಮನಸ್ಸಿಗೆ ಗೊತ್ತಾಗದಂತೆ ಮಾಡಬೇಕು. ಮನಸ್ಸಿಗೆ ಗೊತ್ತಾಗದಂತೆ ಮಾಡಿದರೆ ಏನೋ ಕಿರಿಕಿರಿನೇ ಇಲ್ಲ. ಆದರೆ ಮನಸ್ಸಿಗೆ ಗೊತ್ತಾಗದಂತೆ ಮಾಡುವ ಕಲೆ ನಿಮ್ಗೆ ಗೊತ್ತಿಲ್ಲ ರೀ. ಮನಸ್ಸಿಗೆ ಗೊತ್ತಾಗ್ತಿಲ್ಲ, ಬಲ್ಲ ಡೇಂಜರ್ ರೀ. ಅವನಿಗೆ ಗೊತ್ತಾಗ್ತಿಲ್ಲೋ ಮನಸ್ಸೆಂಬ ಚಿತ್ರಗುಪ್ತ ಬೇರೆಲ್ಲೂ ಇಲ್ಲ, ಯಮಧರ್ಮ ಕಡೆ ಇಲ್ಲ. ನಿಮ್ಮೊಳಗ ಕೂತ್ಕೊಂಡು ನಿಮ್ಮ ಬದುಕನ್ನು ಸ್ವರ್ಗನ ಮಾಡ್ತಾನ, ನರಕನೂ ಮಾಡ್ತಾನ. ನರಕ ಬೇರೆಲ್ಲೂ ಇಲ್ಲ, ಸ್ವರ್ಗ ಬೇರೆಲ್ಲೂ ಇಲ್ಲ, ನಿಮ್ಮ ಮನಸ್ಸಿನೊಳಗೆ ಅದ. ಪಾಸಿಟಿವ್ ಮೈಂಡ್ ಈಸ್ ಸ್ವರ್ಗ. ಪಾಸಿಟಿವ್ ಮೈಂಡ್ ನೊಳಗಿರ್ತಕ್ಕಂಥವ್ರು ದೇವತೆಗಳು, ನೆಗೆಟಿವ್ ಮೈಂಡ್ ಇರ್ತಕ್ಕಂಥ ಚಿತ್ರಗುಪ್ತ ಏನದ ನಿಮ್ಮನ್ನು ಯಮಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು, ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಡಿಸೈಡ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಅದು ಮಾತು ಯಾರೂ ಅಲ್ಲ, ನಿಮ್ಮ ಮನಸ್ಸ. ಬೇರೆಲ್ಲೂ ಇಲ್ಲ, ನಿಮ್ಮ ಒಳಗಾದನ.
ಅದಕ್ಕೆ ನಿಮ್ಮ ಬದುಕು ಇವನಿಂದಾಗಿ ನರಕ ಆಗೈತೆ. ನೀವು ತಿಳ್ಕೊಂಡಿರಿ ನಮ್ಮ ಅಣ್ಣತಮ್ಮರು ನಮ್ಮನ್ನು ಹಾಳು ಮಾಡಿದರು, ನೀವು ತಿಳ್ಕೊಂಡಿರಿ ನನ್ನ ಹೆಂಡತಿ ನನ್ನ ಹಾಳು ಮಾಡಿದ್ಲು, ನೀವು ತಿಳ್ಕೊಂಡಿರಿ ನಮ್ಮ ಬಾಸ್ ನನ್ನ ಹಾಳು ಮಾಡಿದ್ನೋ. ಯಾರೂ ನಿಮ್ಮನ್ನು ಹಾಳು ಮಾಡಿಲ್ಲ. ಒಳಗೆ ಕುಂತಾಳ ಇವ ಪುಣ್ಯಾತ್ಮ ಚಿತ್ರಗುಪ್ತ. ಇವನೇ ನಿಮ್ಮ ಬದುಕನ್ನು ಹಾಳು ಮಾಡಿದ್ದು, ಇವನೇ ನಿಮ್ಮ ಬದುಕನ್ನು ಬರ್ಬಾದ್ ಮಾಡಿದ್ದು. ಅದಕ್ಕೆ ಅವನಿಗೆ ಗೊತ್ತಾಗದಂಗೆ ವ್ಯವಹಾರ ಮಾಡಿರಿ. ನಿಮ್ಮೊಳಗೆ ಕೂತುಕೊಂಡು ನಿಮ್ಮ ಆಗು ಹೋಗುಗಳನ್ನು ನೆನಪಿಟ್ಕೊಂಡು ನೋಡ್ತಾ ನಿರೀಕ್ಷಿಸುತ್ತಾ ನಿಮಗೆ ಆಗಿಂದಾಗ ತಕ್ಷಣ ನಾಳೆ ಅಲ್ಲ ನಾಡಿದ್ದಲ್ಲ ತಕ್ಷಣವೇ ನಿಮ್ಮ ಬದುಕಿಗೆ ನರಕ ಮತ್ತು ಸ್ವರ್ಗವನ್ನು ಮಾಡ್ತಕ್ಕಂಥ ಪುಣ್ಯಾತ್ಮ ಯಾರೂ ಇಲ್ಲ. ಚಿತ್ರಗುಪ್ತ ಒಬ್ಬ ಒಳಗದನ, ಆ ಮನಸ್ಸೇ ಚಿತ್ರಗುಪ್ತದ. ಇದು ಗೊತ್ತಾತಿಲ್ಲೋ ನಿಮ್ಮ ಬದುಕು ನರಕ, ಗೊತ್ತಾತಿಲ್ಲೋ ನರಕ. ಏನು ಮಾಡ್ತೀರಿ? ಮನಸ್ಸಿಗೆ ಗೊತ್ತಾಗದಂತೆ ಏನಾದರೂ ಮಾಡ್ತೀರಾ? ಮನಸ್ಸಿಗೆ ಆಗದಂತೆ ನೋಡಬೇಕು, ಮನಸ್ಸಿಗೆ ಗೊತ್ತಾಗದಂತೆ ಮಾಡಬೇಕು, ಮನಸ್ಸಿಗೆ ಗೊತ್ತಾಗದಂತೆ ಮಾತಾಡಿದ್ದು ನಂದಲ್ಲ ಅಂತ ತಿಳ್ಕೊಂಡು ಮಾಡಬೇಕು. ಮಾಡುವ ಮಾಟದೊಳಗೆ ನೋಡುವ ನೋಟದೊಳಗೆ ಏನು ಮಾಡುವ ಮಾಟದೊಳಗೆ ನೋಡುವ ನೋಟದೊಳಗೆ ತಾನಿದ್ದು ಇಲ್ಲದಂತಿರಬೇಕು. ಇದು ಕಲಾದ. ಚಿತ್ರಗುಪ್ತ ನೀವು ಕಂಟ್ರೋಲ್ ಮಾಡಬೇಕು, ಆದರೆ ಚಿತ್ರಗುಪ್ತ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಚಿತ್ರಗುಪ್ತರು ಓವರ್ ರೂಲ್ ಮಾಡಬೇಕು. ಅದು ಎಲ್ಲರ ಇದ್ರಪ್ಪ ಅಂತಂದ್ರೆ ಅದು ಕೇವಲ ಯೋಗ ಸಾಧನೆಯಿಂದ ಮಾತ್ರ. ಅದು ಚಿತ್ರಗುಪ್ತನ ಕಂಟ್ರೋಲ್ ಮಾಡಿಕೊಳ್ಳೋದು ಎಷ್ಟು ಸರಳದ, ಆದರೆ ಅಷ್ಟೇ ಕಠಿಣದ. ಚಿತ್ರಗುಪ್ತನ ಕಂಟ್ರೋಲ್ ಮಾಡ್ಕೊಳ್ಳೋದು ನಾ ಹೇಳ್ತೀನಿ, ಬರ್ತೀರಾ? ನಿಮ್ಮ ಮನಸ್ಸನ್ನು ಹಾಳು ಮಾಡಿದ, ನಿಮ್ಮನ್ನು ಭಿಕಾರಿಯನ್ನಾಗಿ ಮಾಡಿದ, ನಿಮ್ಮನ್ನು ಜೀವನವನ್ನು ಬರ್ಬಾದ್ ಮಾಡಿದಂಥ ಚಿತ್ರಗುಪ್ತನನ್ನು ಎಲ್ಲಿಡಬೇಕು ಅಲ್ಲಿಡಬೇಕು. ಇವನ್ನ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲದಿದ್ದರೆ ನಿಮ್ಮ ಬದುಕಿಗೆ ಅರ್ಥನೇ ಇಲ್ಲ. ನಿಮ್ಮ ಬದುಕು ನರಕ. ಅಂಥ ಚಿತ್ರಗುಪ್ತನನ್ನು, ಆ ಚಿತ್ರಗುಪ್ತನಿಗೆ ಗೊತ್ತಾಗದಂತೆ ವ್ಯವಹಾರ ಮಾಡೋ ಕಲೆಯನ್ನು ನಾ ಕಲಿಸ್ತೀನಿ, ಬರ್ತೀರಾ? ನನಗೆ ಗೊತ್ತಿದೆ ನೀವು ಬರೋದಿಲ್ಲ. ಕೂತಲ್ಲೇ ಎಲ್ಲ ಆಗಬೇಕು, ನಿಮಗೆ ಫೋನ್ನೊಳಗೆ ಎಲ್ಲ ಆಗಬೇಕು. ಚಿತ್ರಗುಪ್ತನ ಕಂಟ್ರೋಲ್ ಮಾಡಬೇಕಂತ ಹೇಳ್ಬೇಕಂತೀರಲ್ಲ, ಫೋನ್ನಾಗ ಹೇಳೋಕ್ಕಾಗುತ್ತೇನ್ರಿ ಅಂತ ಕೇಳ್ತೀರಿ ನೀವು. ಫೋನ್ನಾಗ ಹೇಳ್ತೀರೇನು ಅಂತ ತಿಳ್ಕೊಂಡು ಭಾಳ ಬಂದು ಇನ್ನು ಫೋನ್ ಮಾಡೋಕ್ಕೆ ಶುರು ಮಾಡ್ತೀರಿ. ಬರ್ರಿ, ಕೂತಲ್ಲಿಂದ ಎದ್ದು ಬರ್ರಿ, ಕೂತು ಜಗವನ್ನು ಬಿಟ್ಟು ಬರ್ರಿ. ಯಾರು ಬಿಟ್ಟು ಬರ್ತಾರ ಅವ್ರು ಪಡ್ಕೊತಾರ, ಯಾರು ಅಲ್ಲೇ ಕೂಡ್ತಾರ ಕಳ್ಕೊತಾರ. ಏನು ಮಾಡ್ತೀರಿ? ಪಡ್ಕೊತೀರೋ ಕಳ್ಕೊತೀರೋ ಎರಡೂ ನಿಮ್ಮ ಕೈಯಾಗದ. ಶ್ರೀ ಗುರುದೇವ್.